ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ GS, ಸಹ ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪ್ರೌಢಶಾಲಾ ವಿಭಾಗ, ಶಿರಾ. ಇಂದು ನಾನು ನಮ್ಮ ಟ್ಯಾಲ್ಪ್ ತರಬೇತಿಗೆ ಸಂಬಂಧಪಟ್ಟಂತಹ ಒಂದು ಅಸೈನ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ನಾವು ಬಳಸುವಂತಹ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿರ್ತಕ್ಕಂತಹ ಕಾನ್ಫಿಗರೇಷನ್ ಅನ್ನು ಹೇಗೆ ನಾವು ತಿಳ್ಕೊಳ್ಳೋದು. ಸೊ ನಾನೀಗ ಅದಕ್ಕೆ ಸಂಬಂಧಪಟ್ಟಂತೆ HP ಲ್ಯಾಪ್ಟಾಪ್ ಅನ್ನು ಬಳಕೆ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತೋರಿಸ್ತಿರೋ ಹಾಗೆ HP ಲ್ಯಾಪ್ಟಾಪ್ನ ಮಾನಿಟರ್ ನಮಗೆ ಡಿಸ್ಪ್ಲೇ ಆಗಿದೆ. ಇದರಲ್ಲಿ ದಿಸ್ PC ಅಂತ ಇದೆ. ಸೊ ಇದ್ರ ಮೇಲೆ ನಾನು ರೈಟ್ ಕ್ಲಿಕ್ ಅನ್ನು ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿದಾಗ ನಮಗೊಂದು ಆಪ್ಷನ್ ಸಿಕ್ಕಿದೆ, ಪ್ರಾಪರ್ಟೀಸ್ ಅಂತ. ಅದಕ್ಕೆ ಲೆಫ್ಟ್ ಕ್ಲಿಕ್ ಅನ್ನು ಮಾಡಿದಾಗ ನಮಗೆ ಈ ಒಂದು HP ಲ್ಯಾಪ್ಟಾಪ್ನ ಕಾನ್ಫಿಗರೇಷನ್ ನಮಗೆ ಡಿಸ್ಪ್ಲೇ ಆಗಿದೆ. ಸೊ ಇದರ ಇನ್ಫಾರ್ಮೇಷನ್ ಹೀಗಿದೆ. ಮೊದಲನೇದಾಗಿ ವ್ಯೂ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಯುವರ್ ಕಂಪ್ಯೂಟರ್. ಸೊ ನಾವು ಬಳಸ್ತಾ ಇರತಕ್ಕಂತಹ ಈ HP ಲ್ಯಾಪ್ಟಾಪ್ ಅಂತಕ್ಕಂಥದ್ದು ವಿಂಡೋಸ್ 10 Pro ಅಂದರೆ ವಿಂಡೋಸ್ 10ನ ಲ್ಯಾಪ್ಟಾಪನ್ನು ಬಳಕೆ ಮಾಡ್ತಾ ಇದ್ದೇನೆ. ಇದರ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಆಪ್ಷನ್ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಪ್ರೊಸೆಸರ್. ಏನು ಪ್ರೊಸೆಸರ್ ಇದೆ? ಈ ವಿಂಡೋಸ್ 10 ಅಂತಕ್ಕಂಥ HP ಲ್ಯಾಪ್ಟಾಪ್ನಲ್ಲಿ ಇಂಟೆಲ್ ಅಂದರೆ ಇಂಟೆಲ್ ಕೋರ್ i3 6006U CPU at 2.00 GHz ಸ್ಪೀಡ್ನಲ್ಲಿರ್ತಕ್ಕಂಥ ಒಂದು ಪ್ರೊಸೆಸರ್ ಇದೆ. ಹಾಗೆಯೇ ಇದರಲ್ಲಿರ್ತಕ್ಕಂತಹ ಮೆಮೊರಿ ಅಂತಕ್ಕಂಥದ್ದು ಎರಡು ರೀತಿ ಇರುತ್ತೆ. ಒಂದು ರ್ಯಾಮ್ ಮತ್ತೊಂದು ರಾಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ನಾವು ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ. ಇನ್ನೊಂದಿದೆ ರಾಮ್, ರೀಡ್ ಓನ್ಲಿ ಮೆಮೊರಿ, ನಾವು ಅದನ್ನು ಓದಲಿಕ್ಕೆ ಮಾತ್ರ ಸಾಧ್ಯತೆ ಇದೆ. ಸೊ ಇಲ್ಲಿರ್ತಕ್ಕಂತಹ ರ್ಯಾಮ್ 8 GB ಇದೆ. ಈಗಾಗಲೇ ಅದು 7.89 GB ಬಳಕೆ ಆಗಿದೆ. ಹಾಗೆಯೇ ಸಿಸ್ಟಮ್ ಟೈಪ್ ಬಂದ್ಬಿಟ್ಟು 64 ಬಿಟ್ ಆಪರೇಟಿಂಗ್ ಸಿಸ್ಟಮ್. ಇದನ್ನು ಆಪರೇಟಿಂಗ್ ಸಿಸ್ಟಮನ್ನು ನಾವು ಸಿಂಪಲ್ ಆಗಿ OS ಅಂತ ಕರಿತೀವಿ, ಅಥವಾ X64 ಬೇಸ್ಡ್ ಪ್ರೊಸೆಸರ್ ಅಂತ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೆನ್ ಆ್ಯಂಡ್ ಟಚ್ ಆಪ್ಷನ್ ಇದೆಯಾ ಅಂತ ನೋಡೋದಾದರೆ, ನೋ ಪೆನ್ ಆರ್ ಟಚ್ ಇನ್ಪುಟ್ ಈಸ್ ಅವೈಲಬಲ್ ಫಾರ್ ದಿಸ್ ಡಿಸ್ಪ್ಲೇ. ಹಾಗೆಯೇ ಕಂಪ್ಯೂಟರ್ ನೇಮ್, ಡೊಮೈನ್ ಆ್ಯಂಡ್ ವರ್ಕ್ ಗ್ರೂಪ್ ಸೆಟ್ಟಿಂಗ್ಸ್ ಅನ್ನು ನೋಡೋದಾದರೆ, ನಾವಿಲ್ಲಿ ಕಂಪ್ಯೂಟರ್ ನೇಮ್ ಡೆಸ್ಕ್ಟಾಪ್ R8UMU4, ಫುಲ್ ಕಂಪ್ಯೂಟರ್ ನೇಮ್ ಕೂಡ ಅದೇ ಆಗಿದೆ. ಹಾಗೆಯೇ ಕಂಪ್ಯೂಟರ್ ಡಿಸ್ಕ್ರಿಪ್ಷನ್ ಅಲ್ಲಿ ವರ್ಕ್ ಗ್ರೂಪ್ ಬಂದ್ಬಿಟ್ಟು ವರ್ಕ್ ಗ್ರೂಪ್ ಅಂತ ಇದೆ. ಸೊ ಹೀಗೆ ನಾವು ಯಾವುದೇ ಒಂದು ಗಣಕಯಂತ್ರ ಅಥವಾ ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಅದರ ಕಾನ್ಫಿಗರೇಷನ್ ಅನ್ನು ನೋಡಿಕೊಂಡ್ರೆ, ಉತ್ತಮವಾಗಿರ್ತಕ್ಕಂಥ ಕಾನ್ಫಿಗರೇಷನ್ ಇರುವಂಥ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ತೆಗೆದುಕೊಂಡ್ರೆ ನಮ್ಮ ಕೆಲಸ ವ್ಯವಸ್ಥಿತವಾಗಿ ಆಗುತ್ತೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಕಾನ್ಫಿಗರೇಷನ್ ಅನ್ನು ಸೆಲೆಕ್ಟ್ ಮಾಡಿದ್ದೇ ಆದರೆ ನಮ್ಮ ಎಲ್ಲ ಕೆಲಸಗಳು ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಅನುಕೂಲವಾಗುತ್ತೆ. ಥ್ಯಾಂಕ್ ಯು.